ಸರ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಫಸ್ಟ್ ಥ್ಯಾಂಕ್ ಯು ಗುರುನಂದನ್ ಅಂಡ್ ಸರ್ ವಿಶಿಂಗ್ ಯು ಥ್ಯಾಂಕ್ ಯು ಆಲ್ ಸೋ ದ ಮಚ್ ಬೆಸ್ಟ್. ನೀವು ಬಂದಿದ್ದಕ್ಕೆ. ನೀವು ಎಷ್ಟು ಬಿಸಿ ಶೆಡ್ಯೂಲ್ ಸರ್ ಅಲ್ಲಿ ಸುಮ್ಮನೆ ಇರಿ ಸರ್, ನೀವು ಬಂದ್ರಿ. ನಮ್ಮ ಪಿಕ್ಚರ್ ಇದು. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ದೀಪಕ್. ಥ್ಯಾಂಕ್ ಯು ಎಸ್ ಸರ್. ಹಠ ಮಾಡಿ ಕೂತಿದ್ರು ಸರ್ ಇಷ್ಟೊತ್ತು ಟ್ರಂಕ್ ಮೇಲೆ. ನಾನು ಅದೇ ಇದು ನಂದು ಸರ್. ಲೆಟ್ ದಿಸ್ ಬಿ ದ ಫಸ್ಟ್ ಅಂಡ್ ಲಾಸ್ಟ್. ಸರ್ ವೆರಿ ಫಸ್ಟ್ ನನಗೆ ಬಿಫೋರ್ ಗೋಯಿಂಗ್ ಟು ಜೇಮ್ಸ್ ಬಾಂಡ್ ಒಂದು ಪರ್ಸ್ನಲ್ ಕ್ವಶನ್ ಇದೆ ಸರ್. ನಿಮಗೆ ಎ ಫಿಲಮ್ ಬೈ ರವಿಶಂಕರ್ ಅಂತ ಲಾಸ್ಟಲ್ಲಿ ಕ್ರೆಡಿಟ್ ಬರೋದು ಇಷ್ಟನಾ ಅಥವಾ ಆರ್ಟಿಸ್ಟ್ ಕ್ರೆಡಿಟ್ಸಲ್ಲಿ ಬಿಗಿನಿಂಗಲ್ಲೇ ರವಿಶಂಕರ್ ಅಂತ ಬರೋದು? ಯಾವಾಗಲೂ ಬಿಗಿನಿಂಗಲ್ಲಿ ಬಂದರೆ ಒಂದು ಕಿಕ್ ಇರುತ್ತೆ, ಬಟ್ ನೀವು ಹೇಳೋದು ನನಗೆ ಅರ್ಥ ಆಯಿತು. ಫಿನಿಶಿಂಗಲ್ಲಿ ಬಂದರೆ ಅದು ಎಕ್ಸ್ಟ್ರಾ ಕಿಕ್ ಇರುತ್ತೆ. ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ ಡಿಫ್ರೆನ್ಸ್ ಬಿಟ್ವೀನ್ ಅನ್ ಆ್ಯಕ್ಟರ್ ಆ್ಯಂಡ್ ಅ ಡೈರೆಕ್ಟರ್. ಯಾಕೆ ಕೇಳಿದೆ ಅಂದರೆ ಅದು ನಿಮ್ಮ ಮಗನ್ನ ಲಾಂಚ್ ಮಾಡೋದಕ್ಕೆ ಸುಬ್ರಹ್ಮಣ್ಯ ಮಾಡ್ತಿದ್ರಲ್ಲ ಸರ್, ಅಮೇಝಿಂಗ್ ವರ್ಕ್. ಥ್ಯಾಂಕ್ ಯು ನಿಮ್ಮೆಲ್ಲರ ವಿಶಸ್ಸು ಇಲ್ಲ ಎಲ್ಲ ಸರ್, ಬೇಕು. ಎಲ್ಲ ಸಪೋರ್ಟ್ ನಮ್ಮ ಇಂಡಸ್ಟ್ರಿಗೆ ಎಲ್ಲ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾರೆ, ದೊಡ್ಡ ಥ್ಯಾಂಕ್ ಯು ಮಗನ್ನ ಶುರುವಾಗಿದೆ ಸರ್, ಶುರುವಾಗಿದೆ. ಇಲ್ಲ ಅದು ಈಗಲೇ ಶುರುವಲ್ಲೇ ಒಳ್ಳೆ ಕಿಕ್ ಇದೆ. ಟೀಸರ್ ನೋಡಿದೆ, ಸುಬ್ರಹ್ಮಣ್ಯಂ ವಂಡರ್ಫುಲ್, ಒಂಥರ ಸಖತ್ ಒಂಥರ. ಸರ್ ನನಗೆ ನಂದು ಟೇಕ್ ಅವೇ ಏನು ಗೊತ್ತಾ ಸರ್, ಅದರಲ್ಲಿ ಅದೊಂದು ಸಿಂಬಾಲಿಕ್ ಆಗಿ ಹೇಳಿದಾರೆ. ಲಾಸ್ಟ್ ಶಾರ್ಟು ಅಲ್ಲಿ ಶ್ರೀರಾಮ ದೇವ್ರು ಬರುತ್ತೆ ನಿಮ್ಮ ಮಗನ ಬ್ಯಾಕ್ ಡ್ರಾಪಲ್ಲಿ, ಅದು ನಿಮ್ಮದು ರೆಪ್ಲಿಕಾ ಥರ, ಅಂದರೆ ಬಿಹೈಂಡ್ ಫಾದರ್, ಅಂದರೆ ನಿನ್ನಿಂದೆ ನಾನು ಇದೀನಿ ಅಂತ ಒಂದು ಫಾದರ್ದು ಒಂದು ಇಲ್ಲ ಒಂದು ಪ್ರಯತ್ನ. ಸಿ ಪ್ರಯತ್ನ ಅಲ್ಲ. ಎಲ್ಲರೂ ಫಾದರ್ಸ್ಗೂ ಸರಿ ಮಗನ್ನ ಒಂದು ಪೊಸಿಷನ್ಗೆ ತಗೊಂಡು ಬರಬೇಕು ಅಂತ ಇರುತ್ತೆ. ಸೊ ನನ್ನ ಮಗ ಅಂದರೆ ಬೇಸಿಕ್ಲಿ ಇಂಟ್ರೆಸ್ಟು, ಅವನು ಈ ಫಿಲಿಮ್ ಆ್ಯಕ್ಟಿಂಗ್ ಬಗ್ಗೆ ಅಮೆರಿಕಾಗೆ ಹೋಗಿ ಎಲ್ಲ ಓದಿ ಎಲ್ಲ ಬಂದಿದ್ದಾನೆ. ಸೊ ಲಕ್ಕಿಯಾಗಿ ಐ ಗಾಟ್ ಅ ವೆರಿ ಗುಡ್ ಪ್ರೊಡ್ಯೂಸರ್ಸ್. ಸರಿ ಎಲ್ಲ ಸೇರಿ ಒಂದು ಒಳ್ಳೆ ಪಿಕ್ಚರ್ ಮಾಡೋಣ ಅಂತ ಒಂದು ಒಳ್ಳೇದಾಗ್ಬೇಕು ಸರ್. ನೋಡೋಣ. ಒಂಥರ ನೀವು ನಿಮ್ಮ ಮಗಂಗೆ ಜೇಮ್ಸ್ ಬಾಂಡ್ ಸರ್, ಮಗಂಗೆ ನೀವು ಒಂಥರ ಜೇಮ್ಸ್ ಬಾಂಡ್ ಸರ್. ನೀವೇ ರಾಜು ಜೇಮ್ಸ್ ಬಾಂಡ್. ಅಲ್ಲ ಸರ್, ಜೇಮ್ಸ್ ಬಾಂಡ್ ಅಂದ್ರೆ ಯಾರಿಗಾರು ಒಬ್ರು ಆಪತ್ ಬಾಂಧವ ಅಂತಾರೆ, ಅಂದ್ರೆ ಲೈಫಲ್ಲಿ ಆ ಥರ ನೀವು ಒಂಥರ ಅವ್ರನ್ನ ರೆಡಿ ಒಂಥರ ಮಾಡಿ ನಮಗೆ ಈಗ ಗಿಫ್ಟ್ ಕೊಡ್ತಾ ಇದ್ದೀರಾ ಇಂಡಸ್ಟ್ರಿಗೆ. ಖುಷಿ ಆಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಿಶಸ್. ಸಾರ್ ಜೊತೆಗೆ ನನಗಿರೋ ಒಂದು ಮೆಮೊರಿ ಏನಂದರೆ ಗುರು, ಅಂದರೆ ಈ ಪ್ರಾಜೆಕ್ಟ್ ಕನ್ಸರ್ನ್ ಆಗಿ ಅದೇ ನಮ್ಮ ಇದು ಎಂಥದ್ದು ನಮ್ಮ ಭೂತಯ್ಯ ಕ್ಯಾರೆಕ್ಟರ್, ನಿಮ್ಮ ಕ್ಯಾರೆಕ್ಟರ್ ಭೂತಯ್ಯ ಕ್ಯಾರೆಕ್ಟರ್ಗೆ ನಿಮ್ಮನ್ನ ಕ್ಯಾಶ್ ಮಾಡಬೇಕು ಅಂತ ಫೈನಲ್ ಆದಮೇಲೆ ಸರ್ ನಾವು ಫೋನಲ್ಲಿ ಫಸ್ಟು ವಿ ಸ್ಪೋಕ್ ಓವರ್ ಫೋನ್. ಆಮೇಲೆ ಅದನ್ನು ನಾನು ಒಂದು ಬ್ರೀಫಾಗಿ ನಿಮ್ಮ ಕ್ಯಾರೆಕ್ಟರ್ ಎಲ್ಲ ಬ್ರೀಫಿಂಗ್ ಎಲ್ಲ ಕೊಟ್ಟೆ. ಆಮೇಲೆ ಇನ್ನೊಂದು ವಿಷಯಕ್ಕೆ ನಿಮ್ಮನ್ನ ಮೀಟ್ ಮಾಡಬೇಕಿತ್ತು, ಅಂದರೆ ರಿಗಾರ್ಡಿಂಗ್ ಯುವರ್ ಡೇಟ್ಸ್ ಆ್ಯಂಡ್ ಇದು. ಆವಾಗ ನಿಮ್ಮದು ಶೂಟಿಂಗು ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ನಡೀತಾ ಇತ್ತು. ಇವ್ರದ್ದು ನಿಖಿಲ್ ಅವ್ರದ್ದು, ಹರ್ಷ ಡೈರೆಕ್ಟ್ರು, ಕೊರಿಯೋಗ್ರಾಫರ್ ಹರ್ಷ ಅವ್ರದ್ದು ಡೈರೆಕ್ಟ್ರು, ಸೀತಾರಾಮ ಕಲ್ಯಾಣ. ಸರಿ, ನಾನು ಬಂದಾಗ ಆಗ ಲಂಚ್ ಟೈಮ್, ನೀವು ನಿಮ್ಮ ಕ್ಯಾರವನ್ಲಿದ್ದರೆ ಐ ವಾಸ್ ವೇಟಿಂಗ್ ಔಟ್ಸೈಡ್. ಆಮೇಲೆ ನಿಮ್ಮ ಅಸಿಸ್ಟೆಂಟ್ ಬಂದು ಈ ಥರ ಅಂತ ಹೇಳಿದ್ರು, ನೀವು ಒಳಗಡೆ ಕರೆಸಿರಿ. ಫಸ್ಟ್ ಥಿಂಗ್ ಯು ಟೋಲ್ಡ್ ಮೀ ಇಸ್ ಯು ಆಸ್ಕ್ ಸಾರಿ, ಅಂದರೆ ನನಗೆ ನೀವು ಬಂದಿದ್ದೀರ ಅಂತ ಗೊತ್ತಿರಲಿಲ್ಲ, ಸಾರಿ ಟು ಮೇಕ್ ಯು ವೆಯ್ಟ್ ಅಂತ ಅಲ್ಲಿ ಹೇಳಿದ್ರಿ. ನೆಕ್ಸ್ಟ್ ನೀವು ಕೇಳಿದ್ರಿ, ಅಂದರೆ ನೀವು ಕತೆ ಹೇಳಾಯಿತು, ಕ್ಯಾರೆಕ್ಟರ್ ಹೇಳಾಯಿತು, ಮೀನ್ ವೈ ಯು ವಾಂಟೆಡ್ ಟು ಮೀಟ್ ಅಂತ. ಆವಾಗ ನಾನು ಹೇಳಿದೆ ಸರ್ ಇದು ನಿಮ್ಮ ಡೇಟ್ಸು, ಅದನ್ನು ಹೇಳಕ್ಕೆ ಬಂದೆ ಹಂಗೆ ಅಂತ. ಆವಾಗ ಯು ಟೋಲ್ಡ್ ಇದಕ್ಕೆ ಮ್ಯಾನೇಜರ್ ಅಂತ ಇರ್ತಾರೆ, ಅವ್ರು ಬಂದರೆ ಸಾಕು, ಡೈರೆಕ್ಟ್ರ್ ಯಾಕೆ ಅಷ್ಟು ಆಲ್ ವೇ ದ ಅಲಾಂಗ್ ಅಂತ. ಯಾಕೆಂದರೆ ನನಗೆ ಅವಾಗ ಫಸ್ಟ್ ಟೈಮು ಓಕೆ ಇದು ಡೈರೆಕ್ಟ್ರ್ ಜಾಬ್ ಅಲ್ವಾ ಅಂತ ನನಗೆ. ಯಾಕೆಂದರೆ ನಾವು ಈಗ ಸೆಟ್ಟಲ್ಲಿ ಏನೋ ಪೇಪರ್ ಬಿದ್ದಿರುತ್ತೆ, ನಾವೇ ಓಕೆ ಯಾಕೆ ಎದ್ಬಿಡೋದು, ಎಲ್ಲನೂ ಮಾಡಿ ಯಾವುದು ಡೈರೆಕ್ಟ್ರ್ ಜಾಬು ಯಾವುದು ಇದ್ರ ಜಾಬು ಅಂತ ಗೊತ್ತಿಲ್ಲದೆ ದೆನ್ ಅದು ಪ್ಯೂರ್ ಪ್ಯಾಷನ್ ಸರ್, ನಿಮ್ಮ ಪ್ಯಾಷನು. ಸಿ ನಿಮಗೆ ರವಿಶಂಕರ್ ಈ ಕ್ಯಾರೆಕ್ಟರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನೀವು ಡಿಸೈಡ್ ಮಾಡಿ ನೀವು ಅಷ್ಟು ದೂರ ಬಂದಿರೋದು, ಅದು ನಿಜವಾಗಲೂ ದಟ್ ಶೋಸ್ ಯುವರ್ ಪ್ಯಾಷನ್. ಬಿಕಾಸ್ ನಾನೇ ಡೀಲ್ ಮಾಡಬೇಕು ಅಂತ ಆ್ಯಸ್ ಅ ಡೈರೆಕ್ಟರು. ಈಗ ನಾನು ಡೈರೆಕ್ಟರ್ ಆಗಿದ್ದೀನಿ, ಅಲ್ಲಿ ಏನಾದರೂ ಪೇಪರ್ ಬಿದ್ದಿದ್ರು ಇಲ್ಲ ಏನಾದರೂ ಟಕ್ಕಂತ ನಾನೇ ಓಡ್ತೀನಿ. ಸೆಟ್ ಅವ್ರನ್ನ ಕರಿ, ಅಸಿಸ್ಟೆಂಟ್ ಡೈರೆಕ್ಟರ್ನ ಕರಿ, ಇಲ್ಲ ಟಕ್ಕು ನಮ್ಮ ಪಿಕ್ಚರು ನಮ್ಮ ಕೆಲಸ ನಾವೇ ಮಾಡ್ತಾ ಇರಬೇಕು. ಸೊ ಐ ಆಲ್ವೇಸ್ ಡೈರೆಕ್ಟ್ರೇ ಸರ್ ಫಸ್ಟು, ಡೈರೆಕ್ಟ್ರೇ ಫಸ್ಟು ಗುರು. ಬಿಕಾಸ್ ಎಲ್ರಿಗೂ ಒಂದು ಬ್ಯಾಗೇಜ್ ಇರುತ್ತೆ. ನಾನು 150 ಪಿಕ್ಚರ್ ಮಾಡಿದ್ದೀನಿ, ನನಗೆ 50 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಆ ಬ್ಯಾಗೇಜ್ ಎಲ್ಲ ಮನೆಯಲ್ಲೇ ಇಟ್ಬಿಟ್ಟು ಜಸ್ಟ್ ನಾವಾಗಿ ಬಂದರೆ ಡೈರೆಕ್ಟ್ರಿಗೆ ಸರೆಂಡರ್ ಆಗಿ ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನೇ ಕೊಡಬೇಕು ಸರ್. ನಮ್ಮಲ್ಲಿ ಇನ್ನೊಂದು ಏನಂದರೆ ಸರ್, ವೆರಿ ಫಸ್ಟ್ ಡೇ ಆಫ್ ಶೂಟ್ ನಾವು ಸಂಡೂರ್ ಪ್ಯಾಲೇಸಲ್ಲಿ ಶೂಟ್ ಮಾಡಿದ್ವಿ. ಇಂಟ್ರೋಲ್ ಬ್ಲಾಕ್ನೇ ಫಸ್ಟ್ ಶೂಟ್ ಮಾಡಿದ್ವಿ ನಾವು. ಯು ಆರ್ ದ ವೆರಿ ಫಸ್ಟ್ ಆರ್ಟಿಸ್ಟ್ ನನಗೆ ನೀವು ಟೆಕ್ನಿಕಲಿ ಕೇಳಿದಂಥ ಒಂದು ಕ್ವಶನ್, ಅಂದರೆ ವೈ ದಿಸ್ ಆ್ಯಂಗಲ್,
ಈ ಆ್ಯಂಗಲ್ಲೇ ಏನಕ್ಕೆ ನೀವು ಕ್ಯಾಮ್ರಾ ಇಟ್ಟಿದ್ದೀರಾ, ವೈ ನಾಟ್ ದಟ್ ಆ್ಯಂಗಲ್ ಅಂತ. ನಾನು ಅದು ಪ್ರೀವಿಯಸ್ ಒಂದು ಆಫ್ ಬೀಟ್ ಸಿನಿಮಾ ಮಾಡಿದ್ದೆ, ಎಲ್ಲ ನ್ಯೂ ಕಮರ್ಸು, ನನಗೆ ಆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಆರ್ಟಿಸ್ಟ್ ಆಸ್ಕಿಂಗ್ ಎ ಟೆಕ್ನಿಕಲ್ ಕ್ವಶನ್, ವೈ ಯು ಆರ್ ಪ್ಲೇಸಿಂಗ್ ಕ್ಯಾಮ್ರಾ ಇಯರ್ ಅಂತ. ನನಗೆ ಆವಾಗ 1 ಸೆಕೆಂಡ್ ಬ್ಲ್ಯಾಂಕ್ ಆಗ್ಬಿಟ್ಟೆ ನಾನು, ಅಂದರೆ ಅಂತ. ದೆನ್ ಐ ಟುಕ್ ಟೈಮ್ ಆ್ಯಂಡ್ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಇದ್ಯಾಕೆ ಹಿಂಗೆ ಅಂದರೆ ಸರ್, ಪ್ರೀವಿಯಸ್ ಶಾಟ್ ಹಿಂಗಿರುತ್ತೆ, ನೆಕ್ಸ್ಟ್ ಶಾಟ್ ಹಂಗಿರುತ್ತೆ, ಹಂಗೆ. ಕರೆಕ್ಟ್. ದೆನ್ ಅಲ್ಲಿಂದ ನೀವು ನಿಮ್ಮ ಸಿನಿಮಾ ಎಂಡ್ ಆಗೋ ತನಕ ಯು ಡಿಂಟ್ ಆಸ್ಕ್ ಮೀ ಎನಿಥಿಂಗ್, ಅಂದರೆ ಯಾಕೆ ಹೆಂಗೆ ಅಂತ. ನಿಮ್ಮದು ಫಸ್ಟ್ ಸ್ಕೆಡ್ಯೂಲ್, ಅಂದರೆ ಸ್ಕೆಡ್ಯೂಲ್ ಮುಗೀತು, ನಾನು ಮುಗಿಸಿ ಪ್ಯಾಕಪ್ ಮಾಡಿ ಸಂಡೂರು ರೂಮ್ಗೆ ಹೋಗಿದ್ದೆ. ಕಿರಣ್ ಸರ್ ಫೋನ್ ಮಾಡಿದ್ರು, ಪ್ರೊಡ್ಯೂಸರ್ ಫೋನ್ ಮಾಡಿ ಎಲ್ಲೋ ಇದ್ದೀರಾ ಅಂದರೆ, ರೂಮ್ ಬಂದೆ ಸರ್. ಸರಿ ಬನ್ನಿ ಅರ್ಜೆಂಟು, ರವಿಶಂಕರ್ ಸರ್ ನಿಮ್ಮನ್ನ ಕರೀತಿದ್ದಾರೆ ಹಂಗೆ. ನಾವು ಬಂದ್ವಿ. ಆಮೇಲೆ ವಿ ವರ್ ಹ್ಯಾವಿಂಗ್ ಎ ಕಾಫಿ ಇನ್ ದ ಕ್ಯಾರವನ್. ಆವಾಗ ಕರೆದು ನೀವು ಇದನ್ನು ಒಂದು ಅಪ್ರಿಷಿಯೇಟ್ ಕೈಂಡ್ ಆಫ್ ಅಲ್ಲಿ ಹೇಳಿದ್ರಿ ಪ್ರೊಡ್ಯೂಸರ್ಗೆ. ಅಂದರೆ ನಾನು ಫಸ್ಟ್ ಈ ಹುಡುಗ ಬಂದು ನನಗೆ ಹೇಳಿದಾಗ ಅದು ಒಂದು 5 to 6 days ಸಾಕು ಅಂತ ಹೇಳಿದ್ರು. ಆಮೇಲೆ ವಿಲ್ಲನ್ ಬೇರೆ, ವೆದರ್ ಈಸ್ ಪ್ಲ್ಯಾಂಡಾ ಏನು ಅಂತ ಗೊತ್ತಿರಲಿಲ್ಲ. ದೆನ್ ಫಸ್ಟ್ ಡೇ ಐ ಆಸ್ಕ್ಡ್ ಹಿಮ್ ಎ ಕ್ವಶನ್, ದೆನ್ ಈ ವಾಸ್ ಅವ್ರ ಕ್ಲಾರಿಟಿ ನೋಡಿ ನನಗೆ ಗೊತ್ತಾಯ್ತು, ನಾನು ಇಂಟರ್ಫಿಯರ್ ಆಗೋದು ಬೇಡ, ಈ ದಿಸ್ ಈಸ್ ಜಾಬ್. ಅದೇ ನಿಜ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ಮಿ ಸರ್. ಯಾಕಂದ್ರೆ ಇದು ಫಸ್ಟ್ ಅಟೆಂಪ್ಟ್ ಒಂದು ಮಾಸ್ ಸಿನಿಮಾ ನಾನು ಅಟೆಂಡ್ ಮಾಡಿದ್ದು. ಆ್ಯಂಡ್ ನಾನು ಈಗ ಇದೆಲ್ಲ ನೋಡಿದೆ ಅಲ್ಲ, ನಿಮ್ಮದು ಟೀಸರ್ಸ್ ಆಗಿರಲಿ, ಟ್ರೈಲರ್ಸ್ ಆಗಿರಲಿ, ಗ್ಲಿಮ್ಸಸ್ ಆಗಿರಲಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಯು ಲುಕ್ ವೆರಿ ಸ್ಮಾರ್ಟ್. ಥ್ಯಾಂಕ್ ಯು ಸರ್. ನಿಜವಾಗ್ಲು ಆ ವೈಟು ಸೂಟ್ ಹಾಕೊಂಡು ಬಂದ್ರಲ್ಲ ಲಂಡನಲ್ಲಿ ತಾನೇ, ವೆರಿ ಸ್ಮಾರ್ಟ್. ಆ್ಯಂಡ್ ಫೈಟ್ಸು ತುಂಬ ಕಷ್ಟ. ಪ್ಲಸ್ ಫ್ಲೈಟ್, ಈಗ ಫೈಟ್ಸ್ ಅಂದರೆ ರೋಪು ಹಾಕ್ತಾರೆ, ಓಕೆ ನಾವು ಮೇಲೆ ಹೋಗ್ತೀವಿ, ಕೆಳಗಡೆ ಬರ್ತೀವಿ, ಎಲ್ಲರೂ ಮಾಡ್ತಾರೆ. ಬಟ್ ಅದರಲ್ಲಿ ಒಂದು ಸ್ಟೈಲ್ ಇದೆ. ಈಗ ಹಿಂಗಿತ್ತು, ಹಿಂಗೆ ತಿರುಗಿ ಹಂಗೆ ಲ್ಯಾಂಡ್ ಆದ್ರಲ್ಲ, ಆ ಲ್ಯಾಂಡಿಂಗ್ ಆಗಿರಲಿ, ಅದೆಲ್ಲ ಆ ಸ್ಟೈಲು. ಈಗ ನಮ್ಮ ಟೈಗರ್ ಪ್ರಭಾಕರ್ ಅವನ್ನೆಲ್ಲ ನೋಡಿ ಹೆಂಗಿರುತ್ತೆ ಸ್ಟೈಲು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಫೈಟ್ ಮಾಡೋದು ಬೇರೆ, ಅದು ಸ್ಟೈಲಿಶ್. ಈವನ್ ಫೈಟಲ್ಲಿ ಕೂಡ ಗ್ರೇಸ್ ಇದೆ ಅಂತೀನಿ. ಬರೀ ಡ್ಯಾನ್ಸಲ್ಲಿ ಮಾತ್ರ ಗ್ರೇಸ್ ಅನ್ಬಾರ್ದು. ಈವನ್ ಫೈಟ್ ಇಸ್ ಆಲ್ಸೋ ಗ್ರೇಸ್ಫುಲ್. ಸೊ ಅದು ಒಂದು ಚೆನ್ನಾಗಿತ್ತು. ಪ್ಲಸ್ ಓವರಾಲ್ ನಮ್ಮ ರಾಜು ಜೇಸ್ಬಾಂಡಲ್ಲಿ ನಿಜವಾಗ್ಲೂ ಆ ಕಾಸ್ಟಿಂಗು, ಈಗ ನಾನು ನೋಡಿದೆ ತಿರ್ಗಾ ಇನ್ನೊಂದು ಸಲ, ಎವ್ರಿ 2 minutesಗೆ, ಎವ್ರಿ 30 secondsಗೆ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಾನೆ ಇದೆ ನೋಡಿ. ಆ ಕಡೆ ಅಚ್ಯುತ್ ಸಾರು, ಈ ಕಡೆ ನಮ್ಮ ಚಿಕ್ಕ, ಆಮೇಲೆ ನಮ್ಮ ಹೀರೋಯಿನ್ ಮೃದುಲಾ, ಕಟ್ ಮಾಡಿದ್ರೆ ನಮ್ಮ ಕಬಾಲಿ ಸಾಧು ಸಾರು, ಆ ಗ್ಲಾಸಸ್ ಹಾಕೊಂಡು ಠ್ಯಾಂಗ್ ಅಂತ ಅವರ ಎಂಟ್ರಿ. ಒಂದು ಕಡೆ ನಾನು ತಬಲಾ ನಾನಿ ಸಾರು. ಸೊ ಇಟ್ ಇಸ್ ಟೋಟಲ್, ನೀವೇ ಒಂದು ಪಿಲ್ಲರು, ನಿಮ್ಮ ಸುತ್ತ ನಾವೆಲ್ಲ ಪಿಲ್ಲರ್ಸ್ ಆಗಿದ್ದೀವಿ. ಸೊ ಟೋಟಲಿ ವಿ ಆಲ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ವೆರಿ ನೈಸ್ ಇಟ್ ಇಸ್ ಕಮ್ ಆ್ಯಂಡ್ ತುಂಬ ಲ್ಯಾವಿಶ್ ಆಗಿದೆ. ಹೌದು ಸರ್. ನಮ್ಮ ಪಿಕ್ಚರ್ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೋಬಾರ್ದು, ಬಟ್ ಸ್ಟಿಲ್ ನನ್ನ ಇಮೇಜೇ ಚೇಂಜ್ ಮಾಡ್ಬಿಟ್ರಿ ಮೂವಿಂದ. ಮುಂಚೆ ಹಳೆ ಫಿಲ್ಮ್ ಎಲ್ಲ ಸುಮ್ಮನೆ ನಡು ತುಂಬ ಆ ಥರ, ಈ ಕ್ಯಾರೆಕ್ಟ್ರಲ್ಲಿ ಒಂಥರ ಬೇರೆ ಥರನೇ ಕಮರ್ಷಿಯಲ್ ಇದು ಇಟ್ಕೊಂಡು ಮಾಡಿದ್ದು. ಅದು ನಿಮ್ಮ ಜೊತೆ ಫಸ್ಟ್ ಆ್ಯಕ್ಟ್ ಮಾಡತ್ತಿ ನನಗೊಂದು ಭಾರಿ ಭಯ ಇತ್ತು ಸರ್. ಬಟ್ ಖುಷಿ ಆಯ್ತು ಸರ್, ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದೊಂದು ಕಣ್ಣಲ್ಲೇ ಒಂಥರ ಫೈರ್ ಇತ್ತು ಆ ಜೈಲಲ್ಲಿ. ಅದೊಂದು ಹೇಳತ್ತಿಗೆ ನನಗೆ ನಿಮ್ಮನ್ನು ನೋಡಿ ಇಬ್ಬರು ಹಿಂಗೆ ನಿಂತ್ಕೊಂಡು ಈ ಕಡೆ ನೀವು ಅದು ವಾವ್, ನನಗೆ ಮೈ ಜುಮ್ ಅಂತ ಆ್ಯಕ್ಟ್ ಮಾಡೋದಕ್ಕೆ. ಅದೆಲ್ಲದಕ್ಕಿಂತ ಮೀರಿ ಸರ್, ನೀವು ಬರೀ ಆ್ಯಕ್ಟರ್ ಅಲ್ಲ, 3,000ಕ್ಕೂ ಹೆಚ್ಚು ಪಿಕ್ಚರ್ಗೆ ಡಬ್ಬಿಂಗ್ ಮಾಡಿದ್ದೀರಿ ಅಂದ್ರೆ ಯಾರು ಮಾಡಕ್ ಸಾಧ್ಯ ಸರ್, ಅಲ್ವಾ ಸರ್? ಇಲ್ಲ ಸರ್, ಅದೆಲ್ಲ ಒಂದು ಗಾಡ್ ಇದು ಸರ್, ಆಶೀರ್ವಾದ ದೇವ್ರದ್ದು. ಸರ್, ಈಗ ಇವರು ಡಬ್ಬಿಂಗ್ ಅಂದ್ಮೇಲೆ ನನಗೆ ಸಡನ್ ಒಂದು ಸ್ಟ್ರೈಕ್ ಆಯಿತು. ನೀವು 2 ಆಪ್ಷನಲ್ಲಿ ಯಾವ ಆಪ್ಷನ್ನ ಚೂಸ್ ಮಾಡ್ತೀರಾ ಸರ್? ಅಂದರೆ ಬೇರೆಯವ್ರ ಫೇಸು, ನಿಮ್ಮ ವಾಯ್ಸು, ನಿಮ್ಮ ಫೇಸು, ಬೇರೆಯವ್ರ ವಾಯ್ಸು, ಎರಡಲ್ಲಿ ಯಾವುದನ್ನ ನೀವು ಬೆಟರ್ ಟು ಚೂಸ್ ಸರ್? ಇಲ್ಲ, ಈಗ ಬೇರೆಯವ್ರ ಫೇಸು ನನ್ನ ವಾಯ್ಸು ಅಂದರೆ ಆಲ್ಮೋಸ್ಟ್ ಒಂದು 30-35 yearsನಿಂದ ಮಾಡ್ತಾ ಇದ್ದೀನಿ. ಅದು ನನಗೆ ತುಂಬ ಇಷ್ಟ. ಬಿಕಾಸ್ ಈಗ ಜೇಮ್ಸ್ ಬಾಂಡಲ್ಲಿ ನಾನು ಆ್ಯಕ್ಟ್ ಮಾಡಿದೆ, ನನ್ನ ಕ್ಯಾರೆಕ್ಟರ್ಗೆ ನಾನೇ ಮಾತಾಡೋದು. ನಾನು ಶೂಟಿಂಗಲ್ಲಿ ಏನು ಲೆವೆಲ್ ಕೊಡ್ತೀನೋ, ಏನು ಮಾಡ್ತೀನೋ, ಅದೇ ತಿರ್ಗಾ ರೀಪ್ರೊಡ್ಯೂಸ್ ಮಾಡ್ತೀನಿ ಡಬ್ಬಿಂಗ್ ಥಿಯೇಟ್ರಲ್ಲಿ. ಸೊ ನನಗೆ ತುಂಬ ಈಸಿ. ಬಟ್ ಇದೇ ಬೇರೆ ಆರ್ಟಿಸ್ಟ್ ಅನ್ನೋವಾಗ ಅವರು ಡಿಫ್ರೆಂಟ್ ಆ್ಯಕ್ಟರ್ಸ್, ಅದು ಒಂದು ದೊಡ್ಡ ಚಾಲೆಂಜ್ ಸರ್. ಅವರ ಟೈಮಿಂಗ್ಗೆ, ಅವ್ರ ಬಾಡಿ ಲ್ಯಾಂಗ್ವೇಜ್. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಮೈಲ ಒಂದು ಲಾಫ್ ಆಗಿರಲಿ, ಇಲ್ಲ ಏಯ್ ಅನ್ನೋದಾಗಿರಲಿ, ಹಿಂಗಿರುತ್ತೆ ವಾಯ್ಸು. ಬಟ್ ಈ ವಾಯ್ಸು ನಾನು ಅಲ್ಲಿ ಮಾತಾಡೋ ವಿಲನ್ಗೆ ಹೆವಿ ಆಗ್ಬೋದು. ಸೊ ಅವ್ರಿಗೆ ತಕ್ಕಂಗೆ ವಾಯ್ಸನ್ನ ನಾವು ಮಾಡ್ಯುಲೇಟ್ ಮಾಡ್ತೀವಿ. ಸೊ ದಟ್ ಈಸ್ ಎ ವೆರಿ ಬಿಗ್ ಚಾಲೆಂಜ್. ಹೌದು, 100% ಸರ್. ಯಾಕಂದರೆ ಪ್ರತಿ ಆರ್ಟಿಸ್ಟ್ಗೂ ಆ ಕ್ಯಾರೆಕ್ಟರ್ ಒಂದು ಸೈಕಾಲಜಿ ಅಂತ ಒಂದು ಇರುತ್ತೆ. ಆ ಸೈಕಾಲಜಿನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅಂದರೆ ಯು ವೋಂಟ್ ಬಿ ನೋಯಿಂಗ್ ಅವ್ರು ಯಾವ ರಿದಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಏನಂತ ಗೊತ್ತಿರಲ್ಲ.
ಬಟ್ ಅದನ್ನ ನೀವು ಟ್ರ್ಯಾಕ್ ಮಾಡೋದಿಲ್ಲ. ಹೌದು. ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಟಿಸ್ಟು ಒಂದು 20 ದಿನ 30 ದಿನ ಇಲ್ಲ 10 ದಿನ ಒಂದು ಕ್ಯಾರೆಕ್ಟರ್ನ ಹೋಗಿ, ಅದು ಸಂಡೂರು ಆಗಿರಲಿ, ಬೇರೆ ಕಡೆ ಆಗಿರಲಿ, ಚಿಕ್ಕಮಗಳೂರು ಆಗಿರಲಿ, ಹೋಗಿ ಆ್ಯಕ್ಟ್ ಮಾಡೋವಾಗ ನಮ್ಮ ಜೊತೆ ಕ್ಯಾಮ್ರಾ ಇರುತ್ತೆ, ಲೈಟ್ ಮ್ಯಾನ್ಸ್ ಇರ್ತಾರೆ, ಮೇಕಪ್ ಅವ್ರು ಇರ್ತಾರೆ, ಕೋ ಆರ್ಟಿಸ್ಟ್ ಇರ್ತಾರೆ. ಸೊ ನಾನು ಒಂದು ರೇಂಜಲ್ಲಿ ಏನೋ ಅಂದರೆ ನೀವು ನನ್ನ ನೋಡಿ ಆ ರೇಂಜ್ ಬರುತ್ತೆ. ಬಟ್ ಡಬ್ಬಿಂಗ್ ಥಿಯೇಟರ್ ಬರುವಾಗ ಜಸ್ಟ್ ಒಂದು 10x10 ರೂಮಲ್ಲಿ ಇರೋ ಲೈಟ್ಗಳೆಲ್ಲ ಆಫ್ ಮಾಡಿಕೊಂಡು ಆನ್ ಮಾಡಿ ನಾವು ಆ ಮೂಡ್ಗೆ ಬರಬೇಕಂದ್ರೆ ಅದು ದೊಡ್ಡ ಚಾಲೆಂಜ್. 100% ಸರ್. ಸೊ ಹೌದಲ್ವಾ ಸರ್, ಒಬ್ಬನೇ ಇರ್ತೀವಿ ಇಲ್ಲಿ. ಸೊ ಡೈರೆಕ್ಟರ್ ಹೇಳೋದು ಇಮ್ಮಿಡಿಯೇಟ್ ಆಗಿ ತಗೊಂಡು, ಬಿಕಾಸ್ ಡೈರೆಕ್ಟರ್ಗೆ 1 ವರ್ಷ 2 ವರ್ಷ ಆ ಕತೆ ಮೇಲೆ ಟ್ರಾವೆಲ್ ಮಾಡಿರ್ತಾನೆ. ನಾನು ಬರೀ ಒಂದು ದಿನ ಬೆಳಗ್ಗೆ ಬರ್ತೀನಿ, ಏನಪ್ಪ ಡೈಲಾಗ್ ಕೊಡು, ಯಾರಪ್ಪ ಇವ್ರಿಗೆ ಕೊಡು, ಡಗಡ ಹೋಗ್ಬಿಡ್ತೀನಿ. ಬಟ್ ಆ ಡೈರೆಕ್ಟರ್ ಮನಸ್ಸಲ್ಲಿ ಇರೋದು ನಾನು ಅರ್ಥ ಮಾಡ್ಕೊಂಡು ಕೊಡಬೇಕಲ್ವಾ ಸರ್. ಎಸ್ಪೆಷಲಿ ಇವತ್ತಿನ ದಿನದಲ್ಲಿ ನಿಮ್ಮ ವಾಯ್ಸ್ ಓವರ್ ಆರ್ಟಿಸ್ಟ್ದು ಏನಿತ್ತಲ್ಲ ಸರ್, ಆ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಯಾವ ಆ್ಯಂಗಲಿಂದ ಹೇಳ್ತೀನಿ ಅಂದರೆ, ಇವತ್ತು ಡಿಸ್ಟ್ರಾಕ್ಷನ್ ತುಂಬ ಇದೆ ಸರ್. ಒಂದು 5 ಸೆಕೆಂಡ್ಸ್ ಅವ್ನಿಗೆ ಏನಾದ್ರು ಸಿನಿಮಾದಲ್ಲಿ ಡಿಲೇ ಅನ್ಸಿದ್ರೆ ಟಕ್ಕನ್ ಫೋನ್ ತೊಗೊಂಡ್ಬಿಡ್ತಾರೆ. ಮತ್ತೆ ನಾವು ಸ್ಕ್ರೀನ್ಗೆ ಅವನ್ನ ನೋಡಿಸ್ಬೇಕು ಅಂದರೆ ಓನ್ಲಿ ಫ್ರಮ್ ಆಡಿಯೋ ಅವ್ನು ಕೆಳಗಡೆ ಹಿಂಗಿದ್ದಾಗ ಆಡಿಯನ್ಸು ಆಡಿಯೋದಲ್ಲಿ ಏನೋ ಒಂದು ಸ್ಟ್ರೈಕ್ ಆಯಿತು ಅಂದರೆ ಟಕ್ ಅಂತ ಇಲ್ಲಿ ವಾಚ್ ದಿ ಸ್ಕ್ರೀನ್. ಸೊ ಇಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್. ವಾಯ್ಸ್ ಅನ್ನೋದು ಲಕ್ಕಿ. ಇದಕ್ಕೆ ನಾನೇನು ಸ್ಪೆಷಲಾಗಿ ಮಾಡಿದ್ದಿಲ್ಲ. ನಮ್ಮ ಅಪ್ಪ ಅಮ್ಮ, ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನ ಅಷ್ಟೇ. ಲಕ್ಕಿಯಾಗಿ ವಾಯ್ಸ್. ಬಿಕಾಸ್ ತುಂಬ ಜನ ಕೇಳ್ತಾರೆ, ಸರ್ ಏನು ಸರ್ ನಿಮ್ಮ ವಾಯ್ಸ್ ಹಂಗಿದೆ, ಸೊ ಏನದು ಆ ಬೇಸ್ ಏನು, ಅದು ಏನು. ಇದಕ್ಕೆ ನಾನು ಏನೂ ಮಾಡಿಲ್ಲ, ಓನ್ಲಿ ಬಟ್ ನಮ್ಮ ಅಪ್ಪ ವಾಯ್ಸು ಹಂಗೆ ಇತ್ತು, ಅಣ್ಣ ವಾಯ್ಸು, ಸಾಯಿ ಕುಮಾರ್ ವಾಯ್ಸ್ ನಿಮ್ಮೆಲ್ರಿಗೂ ಗೊತ್ತು. ಅದೇನೋ ನಮ್ಮ ಕುಟುಂಬಕ್ಕೆ ಲಕ್ಕಿಯಾಗಿ ಎಲ್ರಿಗೂ ವಾಯ್ಸಸ್ ಅನ್ಕೊಟ್ಟು. ಇವನ್ ನಮ್ಮ ಸಿಸ್ಟರ್ ವಾಯ್ಸ್ ಕೂಡ ಸರ್, ಒಂದೊಂದು ಸಲ ನಮ್ಮ ಕಾಲೇಜ್ ಡೇಸಲ್ಲಿ ನಮ್ಮ ಫ್ರೆಂಡ್ಸ್ ಯಾರಾದರೂ ಫೋನ್ ಮಾಡ್ತಾರೆ, ಮಾತಾಡುವಾಗ ನಮ್ಮ ಅಕ್ಕ ಟಕ್ಕನ್, ಆವಾಗೆಲ್ಲ ಲ್ಯಾಂಡ್ಲೈನ್. ಸೊ ದೊಡ್ಡಕ್ಕ ಇದ್ದಾಳೆ, ಕಮಲಾ ಅಂತ ಹೆಸರು ಅವ್ರದ್ದು, ಹೈದರಾಬಾದಲ್ಲಿದ್ದಾರೆ ಅವರು. ಅವ್ರು ಫೋನ್ ಎತ್ತಿದ್ರೆ ನಮ್ಮ ಫ್ರೆಂಡ್ಸ್ ನಮ್ಮ ಅಪ್ಪ ಅನ್ಕೋತಾರೆ, ಬಿಕಾಸ್ ನಮ್ಮ ಅಕ್ಕ ವಾಯ್ಸ್ ಕೂಡ ಆ ರೇಂಜ್ ಇರುತ್ತೆ. ಹಲೋ ಅಂತ ಅವರು ನಮ್ಮ ಅಪ್ಪ ಮಾತಾಡ, ಇಲ್ಲ ನಾನು ಕಮಲಾ ಮಾತಾಡ್ತಾ ಇದ್ದೀನಿ, ಅಕ್ಕ ನೀವ ಅಂತಾರೆ. ಆಮೇಲೆ ಅಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ವಾಯ್ಸಸ್ ಸ್ವಲ್ಪ ಹೆವಿ ವಾಯ್ಸ್. ಗುರು, ನಿಮ್ಗೊಂದು ಕ್ವಶನ್ನು. ನೀವು ಫಸ್ಟ್ ರ್ಯಾಂಕ್ ರಾಜಲ್ಲಿ ಈ ನಿಂಬೆಹಣ್ಣು ಬಾಳೆಹಣ್ಣುಗಳಿಗೆ ಕಣ್ಣು ಹಾಕಿದ್ರಿ, ಕೈ ಹಾಕಿದ್ರಿ. ಈ ರಾಜು ಜೇಮ್ಸ್ ಬಾಂಡಲ್ಲಿ ಸಾರ್ ಟ್ರಂಕಿಗೆ ಕೈಯಾಗಿ ಕಣ್ಣು ಹಾಕಿದ್ರಲ್ಲ, ನಿಮ್ಗೆ ಎಲ್ಲಿಂದ ಏನಿದೆ ಆ ಟ್ರಂಕ್ ಏನಿದೆ ಅಂತ ದಯವಿಟ್ಟು ಮುಟ್ಬಾರ್ದು. ಮೂವಿನೇ ನೋಡ್ರಿ. ಸೊ ಈ ಧೈರ್ಯ ನಿಮ್ಗೆ ಎಲ್ಲಿಂದ ಬಂತು ಅಂತ? ಧೈರ್ಯ ಅಂತಾರ ಏನು, ಜೀವದ ಮೇಲೆ ಭಯ ಇತ್ತಲ್ಲ, ಹಾಗಾಗಿ ಇದ್ರ ಮೇಲೆ ಒಂದು ಧೈರ್ಯ ಮಾಡಿ ಕೈ ಹಾಕ್ಬಿಟ್ವಿ. ಬಟ್ ನೀವು ಕೈ ಹಾಕುವಾಗ ನಂದು ಅಂತ ಗೊತ್ತಿಲ್ಲಲ್ಲ ನಿಮಗೆ? ಇಲ್ಲ ಸರ್, ಅದಕ್ಕೆ ಕೈ ಹಾಕಿದ್ದು. ಅಲ್ಲ, ಅದನ್ನ ಹೇಳಿದ್ದು ಗೊತ್ತಾಗಿರೋ ಪ್ರಾಬ್ಲಮ್ ಕೈ ಹಾಕ್ತಾ ಇರಲಿಲ್ಲ ಸರ್. ಈಗ ನನಗೆ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಸರ್, ನೀವು ಆ್ಯಕ್ಟ್ ಮಾಡಿರೋ ಇಷ್ಟು ಅಂದರೆ ವಿಲನ್ನಾಗಿ ಆ್ಯಕ್ಟ್ ಮಾಡಿರೋ ಇಷ್ಟು ಫಿಲಮ್ಸಲ್ಲಿ ಎಲ್ಲರೂ ಈ ಭಗವದ್ಗೀತೆ ಶ್ಲೋಕಗಳನ್ನ ಕೋಟ್ ಮಾಡಿ ಪ್ರೆಸೆಂಟ್ ಮಾಡಿರೋ ಥರದ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀರಾ ಸರ್? ಇಷ್ಟುವರೆಗೆ ಇಲ್ಲ. ಇಷ್ಟುವರೆಗೆ. ಓಪ್ಪ, ಸೊ ನಮ್ಮದು ಫಸ್ಟ್ ಟೈಮ್. ಹಾಗಾದ್ರೆ ಫಸ್ಟ್ ಟೈಮ್ ನಿಮ್ಮನ್ನ ಅದು ಬೇರೆ ಥರ ಪ್ರೆಸೆಂಟ್ ಮಾಡಿದ್ದೀವಿ. ವೆರಿ ಗುಡ್ ಥಾಟ್ ಅದು. ವಿಲ್ಲನು ಭಗವದ್ಗೀತೆ ಹೇಳೋದಂತ ಒಂದು ಹೊಸ ಥಾಟ್ ಅದು. ಹಾಂ.